ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಆನಂದ್ ಅಫಿಷಿಯಲ್ ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು ಹಿರಿಯೂರು ಮಾರಮ್ಮನ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ಡೀಟೇಲಾಗಿ ವೀಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿ ನೋಡಿ, ತುಂಬಾ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಬನ್ನಿ ವೀಡಿಯೋ ಶುರು ಮಾಡೋಣ. ಸರ್, ಹಿರಿಯೂರು ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವ ಅರ್ಚಕರು ನೀವೇ ಅಲ್ವಾ ಸರ್? ನಿಮ್ಮ ಹೆಸರೇನು ಸರ್? ನಾಗೇಂದ್ರ ಅಂತೇಳಿ. ಸರ್, ಇವಾಗ ನಮಗೆ ಹಿರಿಯೂರು ಮಾರಮ್ಮನ ಹಬ್ಬ ನಡೆಯುತ್ತೆ. ಆ ದೇವಸ್ಥಾನದ ಹಬ್ಬದ ಬಗ್ಗೆ ನಮಗೆ ಸ್ವಲ್ಪ ವಿಚಾರ ತಿಳಿಸ್ಕೊಡಿ ಸರ್. ಹಿರಿಯೂರು ಮಾರಮ್ಮನ ಹಬ್ಬ ಅಂದರೆ ಅದು ಸುಮಾರು ಒಂದು 500-600 ವರ್ಷದ ಹಿಂದಿನ ಇತಿಹಾಸ. ಅದು ನಾವು ತಲಾಂತರದಿಂದ ಇಲ್ಲಿನ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು 3 ದಿವಸಗಳ ನಡೀತಕ್ಕಂಥ ಒಂದು ಜಾತ್ರೆ. ಸರ್, ಇವಾಗ ಅಲ್ಲಿ ಸ್ಟಾರ್ಟಿಂಗಿಂದ ಬಂದರೆ ಇವಾಗ ಮುಂಚೆ ಕರ್ಕಲಾಕ್ತಾರೆ. ಕರ್ಕಲಾಕಿದಾಗ ಇಲ್ಲಿ ಆ ಊರವರಾಗಿರ್ಬೋದು, ಅದರ ಪಕ್ಕದ ಗ್ರಾಮ ಹೊಸಪುರದಲ್ಲಾಗಿರ್ಬೋದು, ಯಾವುದನ್ನು ಸಹ ಒಗ್ಗರಣೆ ಹಾಕಂಗಿಲ್ಲ ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಆ ಥರ ಇದು ಮಾಡ್ತಾರೆ ಸರ್? ಏನಪ್ಪ ಅಂದರೆ ಕರ್ಕಲು ಅಂತಂದರೆ ನಮ್ಮ ಗ್ರಾಮದಲ್ಲಿ ಮಾಡೋದು ಹಸಿ ಕಳ್ಳಿ ಮರವನ್ನು ಪ್ರತಿಯೊಂದು ಮನೆಯಿಂದನೂ ಒಂದೊಂದು ಮರವನ್ನು ತಂದು ದೇವಸ್ಥಾನದ ಮುಂಭಾಗ ಒಂದು ಜೋಡಿಸ್ತಾರೆ. ಜೋಡಿಸಿ ಅಲ್ಲಿನ ಒಂದು ಗ್ರಾಮದ ಹಿಂದೆ ನಡ್ಕೊಂಡು ಬಂದಿರತಕ್ಕಂಥ ಒಂದು ಮಣಿಗಾರ ಮನೆತನದಿಂದ ಬೆಂಕಿ ಮತ್ತು ಇನ್ನೊಂದು ಮನೆಯಿಂದ ಹುಲ್ಲನ್ನು ತಂದು ಅದಕ್ಕೆ ಬೆಂಕಿ ಹಚ್ತಾರೆ. ಆ ಬೆಂಕಿ ಹಚ್ಚಿದ ನಂತರ 2 ಗ್ರಾಮದಲ್ಲೂ ಕೂಡ ಈ ಒಗ್ಗರಣೆ, ಕರ್ಕಲು ಮತ್ತು ಯಾವುದೇ ಥರದ ಮಾಂಸಾಹಾರಗಳನ್ನು ಸೇವಿಸೋದನ್ನು 3 ದಿವಸಗಳು ನಿಲ್ಲಿಸ್ತಾರೆ. ಯಾಕಪ್ಪ ಅಂದರೆ ಊರನ್ನ ಒಂದು ಶುದ್ಧೀಕರಣಕ್ಕೋಸ್ಕರ. ಪ್ರತಿ ವರ್ಷ ಇಲ್ಲಿ ಬಾಳೆಹಣ್ಣಿನ ಗೊನೆಗಳು ತುಂಬಾ ಜಾಸ್ತಿ ಆಗ್ತಾ ಬರ್ತಾ ಇದೆ. ಅದನ್ನು ಭಕ್ತಾದಿಗಳೇ ತಂದು ಕಟ್ತಾರಾ ಅಥವಾ ಬೇರೆ ಇನ್ಯಾರು ಅರ್ಸ್ಕೊಂಡು ಬಂದು ಕಟ್ತಾರಾ ಅಥವಾ ದೇವಸ್ಥಾನದ ಕಡೆಯಿಂದ ಕಟ್ತಾರಾ ಅಂತ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ ತಿಳಿಸ್ಕೊಡಿ ಸರ್. ಪ್ರಾರಂಭದಲ್ಲಿ CPC ಮಾದಯ್ಯ ಅನ್ನೋರು ಒಬ್ಬರು ಸಣ್ಣ ಬಾಳೆಹಣ್ಣಿನ ವ್ಯಾಪಾರಿಗಳು. ಇವರು ಸುಮಾರು ಒಂದು 50 ವರ್ಷದ ಹಿಂದೆ ಅವರು ತಮ್ಮ ವ್ಯಾಪಾರವನ್ನು ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಫಸ್ಟ್ ಅವರು ಒಂದು ಕಡಿಮೆ ಒಂದೊಂದು ಹಣ್ಣುಗಳನ್ನು ಅಲ್ಲಿ ಒಂದು 10 ಹಣ್ಣು 20 ಹಣ್ಣು ಅಷ್ಟನ್ನು ಕಟ್ಟಿದ್ರಂತೆ. ನಂತರ ಅವರ ವ್ಯಾಪಾರ ತುಂಬ ಅಭಿವೃದ್ಧಿ ಆಗೋಯ್ತಲ್ಲ, ಆಮೇಲೆ ಅವರು ಚಿಪ್ಗಳ ಲೆಕ್ಕದಲ್ಲಿ ಕಟ್ತಾ ಬಂದರು, ಆಮೇಲೆ ಗೊನೆ ಲೆಕ್ಕದಲ್ಲಿ ಬಂದರು. ನಂತರ ಈಗೇನಾಗಿದೆ ಅಂದರೆ ಪ್ರತಿಯೊಬ್ಬ ಬರ್ತಕ್ಕಂಥ ಭಕ್ತಾದಿಗಳು ಅಲ್ಲಿ ಪ್ರತಿಯೊಬ್ಬರು ಗೊನೆಗಳನ್ನ ತಂದು ಅವರ ಇಷ್ಟಾರ್ಥಗಳನ್ನ ಈಡೇರಿಸಿರೋದಕ್ಕೋಸ್ಕರ ಬಂದು ಪ್ರತಿಯೊಬ್ಬರು ಗೊನೆಗಳನ್ನ ಕಟ್ತಾ ಈಗ 1000 ಗಟ್ಟಲೆ ಗೊನೆಗಳನ್ನ ಕಟ್ತಾ ಇದ್ದಾರೆ. ಈಗ ಅಲ್ಲಿ ಪ್ರಾರಂಭ ಆದದ್ದು ಒಂದೊಂದು ಹಣ್ಣಿಂದ ಪ್ರಾರಂಭವಾಗಿ ಇವಾಗ 1000 ಗಟ್ಟಲೆ ಗೊನೆಗಳನ್ನು ಅಲ್ಲಿ ಕಟ್ತಾರೆ. ಅದರ ಜೊತೆಗೆ ಎಳ್ನೀರು ಕಟ್ತಾರೆ, ಕಜ್ಜಾಯ, ಚಕ್ಲಿ, ನಿಪ್ಪಿಟ್ಟು ಮತ್ತು ರೈತರು ಬೆಳೆದಂಥ ಎಲ್ಲ ದವಸ ಧಾನ್ಯಗಳನ್ನೆಲ್ಲವನ್ನ ಕಟ್ತಾ ಇದ್ದಾರೆ. ಈಗ ಹಿರಿಯೂರು ಮಾರಮ್ಮ ದೇವಸ್ಥಾನದ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ. ಹೊಸಪುರ ಗ್ರಾಮಸ್ಥರು ಹಿರಿಯೂರಲ್ಲಿರುವಂಥ ಮಾರಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಮಡ ಬೇಯಿಸೋದಕ್ಕೋಸ್ಕರ ಒಲೆಯನ್ನು ರೆಡಿ ಮಾಡೋದಕ್ಕೆ ಮಣ್ಣಿನಲ್ಲಿ ಕಟ್ತಾ ಇದ್ದಾರೆ. ಇವಾಗ ನೀವು ಇಲ್ಲಿ ನೋಡ್ಬೋದು. ಹಿಂಗೆ ಸರ ಎತ್ತಕೊಂಡು ಹೋಗೋಣ. ಇಚ್ಚರಿಂದ ಉರಿ ಹಾಕಿದ್ರು. ಓಹೋ, ಆಗಲೇ ಮರಿಗಳನ್ನ ಸುಮಾರು ಕೂದ್ಬಿಟ್ಟವ್ರೆ ಗುರು. ಇದು ಮೇನ್ ರೋಡಿಂದ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇರುವಂಥ ದಾರಿ. ಆ ಆರ್ಚಲ್ಲಿ ನೀವು ನೋಡ್ಬೋದು ಇವಾಗ ಯಾವ ರೀತಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತ. ಹತ್ತಿರದಿಂದ ಸೇಬ್ನ ಹಾರನೂ ಹಾಕಿದ್ದಾರೆ ಗುರು. ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೂವಿನ ಅಲಂಕಾರ ಮತ್ತು ಸೇಬಿನ ಅಲಂಕಾರ ಎಲ್ಲ ನಿಜವಾಗ್ಲೂ ಹಿರಿಯೂರು ಮಾರಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಹೋಗೋ ಅಷ್ಟರಲ್ಲಿ ಮಡ ಎಲ್ಲನೂ ಬೇಯಿಸಾಗಿತ್ತು. ಬೇಯಿಸಿರೋದು ಒಂದೆರಡು ಕ್ಲಿಪ್ಗಳು ನೋಡ್ತೀನಿ, ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೋಬೇಡಿ. ಸದ್ಯಕ್ಕೆ ಇವಾಗ ಮಡ ಎಲ್ಲ ಬೇಯಿಸಾಗಿದೆ, ನೀವು ನೋಡ್ಬೋದು. ಕಾವೇರಿ ನದಿ ತೀರದಿಂದ ಕೇಲ್ ತಗೊಂಡು ಇನ್ನೂ ಸಹ ಮಾರಮ್ಮ ತಾಯಿ ಬಂದಿಲ್ಲ. ದೇವಸ್ಥಾನದ ಮುಂಭಾಗ ನೀವು ನೋಡ್ಬೋದು ಮರಿಗಳನ್ನ ತೇರ್ತಾ ಇಟ್ಬಿಟ್ಟು ಕೊಯ್ಸೋದಕ್ಕೋಸ್ಕರ ಇಲ್ಲಿಗೆ ಎಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಷ್ಟೊಂದು ಮರಿಗಳವೆ ಗುರು. ಇನ್ನೂ ದೇವ್ರು ಬಂದ ಮೇಲಂತೂ ಇದನ್ನೆಲ್ಲ ಹಿಡ್ದು ಹಾಕ್ಬಿಡ್ತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ. ಮೇಯ್ನ್ ರೋಡಲ್ಲಿರೋ ಮಾರಮ್ಮನ ಆರ್ಚ್ಗೆ ಅಷ್ಟೊಂದು ಹೂವಿನ ಅಲಂಕಾರ, ಸೇಬಿನ ಅಲಂಕಾರ ಇತ್ತು. ಇನ್ನು ದೇವಸ್ಥಾನದ ಒಳಗಡೆ ಕೇಳಬೇಕಾ, ಸೇಬಿನಣ್ಣು ಮತ್ತು ಹೂವಿನ ಅಲಂಕಾರದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಹಾಗೆ ಇಲ್ಲಿ ಕಜ್ಜಾಯ ಮತ್ತು ನಿಪ್ಪಟ್ಟು, ಕಲ್ಲಂಗಡಿ ಹಣ್ಣು ಎಲ್ಲನೂ ಹಾಕಿದ್ದಾರೆ ಗುರು. ಅದರ ಜೊತೆಗೆ ಎಷ್ಟೊಂದು ಬಾಳೆಹಣ್ಣುಗಳನ್ನು ಇಲ್ಲಿ ಮೇಲ್ಗಡೆಗೆ ನೇತಾಕಿದ್ದಾರೆ ಅಂತ ನೀವು ನೋಡ್ಬೋದು. ಅದು ಜಾಗ ಸಾಕಾಗದೆ ಕೆಳಗಡೆನೂ ಸಹ ಜೋಡಿಸಿದ್ದಾರೆ ಒಂದ್ರ ಮೇಲೊಂದು ಅಂತ. ಬನ್ನಿ ಇವಾಗ ಕೇಲ್ ತಗೊಂಡು ಬರ್ತಾ ಇತ್ತಲ್ಲ ಮಾರಮ್ಮ, ಅಲ್ಲಿಗೆ ಹೋಗೋಣ. ಹೋಗೋ ದಾರಿಯಲ್ಲಿ ನಮಗೆ ಒಂದು ಮಲೆಮಹದೇಶ್ವರ ಸ್ವಾಮಿಯ ಒಂದು ಚಿಕ್ಕದಾದ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ, ಇದೆ ಅದು. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ನೀವು ನೋಡ್ಬೋದು ದೇವಸ್ಥಾನ ಇವಾಗ ಅಷ್ಟೊಂದು ದೂರ ಇದೆ ಅಲ್ವಾ,
ಅಲ್ಲೂ ಜನ ತುಂಬನೇ ಇದ್ದಾರೆ. ಅದಲ್ಲದೆ ಒಂದು ನಿಮಿಷ ಝೂಮ್ ಔಟ್ ಮಾಡ್ತೀನಿ ರೀ, ನೀವು ನೋಡ್ಬೋದು ಇಲ್ಲಿ ಹೋಗೋ ದಾರಿಯಲ್ಲೂ ಸಹ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಕೆರೆ ಸುತ್ತನೂ ಸಹ ತುಂಬ ಜನ ಇದ್ದಾರೆ. ಅಂದರೆ ಈ ಕಡೆಯಿಂದನೇ ದೇವ್ರು ಬರೋದು, ಮಾರಮ್ಮ ತಾಯಿ ಬರೋದು ಈ ಕಡೆಯಿಂದನೇ. ಇವಾಗ ಅಲ್ಲಿ ಬನ್ನಿ ಇನ್ನೂ ಮುಂದ್ಗಡೆ ಹೋಗಿ ಕರ್ಕೊಂಡೋಗಿ ತೋರಿಸ್ತೀನಿ, ಅಲ್ಲೂ ಎಷ್ಟೊಂದು ಜನ ಇದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿ ಈ ಕೆರೆ ಸುತ್ತ ಏನು ಜಾಗ ಐತೆ ಇಲ್ಲೆಲ್ಲ, ಮತ್ತು ಈ ಕಡೆ ಮುಂದ್ಗಡೆ ಏನೈತೆ ಜಾಗ ಇಲ್ಲೆಲ್ಲರೂ ಸಹ ಜನ ಸಾಗರನೇ ತುಂಬಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ದೂರದಲ್ಲಿ ಇರೋದನ್ನು ನೀವು ನೋಡ್ಬೋದು. ಇಲ್ಲಿ ಕಾವೇರಿ ನದಿ ತೀರದಿಂದ ಕೇಲ್ ತಗೊಂಡು ಮಾರಮ್ಮ ತಾಯಿಯವರು ಬರ್ತಾ ಇದ್ದಾರೆ, ನೀವು ನೋಡ್ಬೋದು. ಅಲ್ಲಿ ಕಾವೇರಿ ನದಿ ತೀರದಿಂದ ಮಾರಮ್ಮ ತಾಯಿಯವರು ಕೇಲ್ ತಗೊಂಡು ಬರಬೇಕಾದ್ರೆ ಇನ್ನೊಂದು ದೇವರು ಅಲ್ಲಿರುವಂಥ ಭಕ್ತಾದಿಗಳನ್ನೆಲ್ಲ ಆ ಕಡೆ ಈ ಕಡೆ ಓಡಾಡಿಸ್ತಾ ಇರುತ್ತೆ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ವಿಚಾರ ತಿಳಿಸ್ಕೊಡಿ ಸರ್. ಮಾರಮ್ಮ ಮತ್ತು ಬಸವೇಶ್ವರ ಅಣ್ಣ ತಂಗಿರಂತೆ. ಅಣ್ಣ ತಂಗಿರಾಗಬೇಕಾದ್ರೆ ಈ ತಂಗಿನ ಕರ್ಕೊಂಡು ಹೋಗೋಕ್ಕೆ ಬಸವೇಶ್ವರ ಬರ್ತಾನೆ. ಅಲ್ಲಿ ತಂಗಿ ಕರ್ಕೊಂಡು ಹೋಗೋಕ್ಕೆ ಬಸವೇಶ್ವರ ಬರ್ತಾನೆ. ಬಸವೇಶ್ವರ ಯಾಕಪ್ಪ ಅಂದರೆ ಆ ತಂಗಿಗೆ ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲರನ್ನೂ ಚದುರಿಸೋಕ್ಕೋಸ್ಕರ ಹಿಂದೆ ಮುಂದೆ ಬಸವ ಹೆಂಗೆ ಗೂಳಿ ಥರ ಓಡಾಡುತ್ತೋ ಆ ಥರ ಒಂದು ರೀತಿಯಲ್ಲಿ ಬಸವೇಶ್ವರ ತಾಯಿ ತಂಗಿಗೆ ದಾರಿ ಬಿಡಿಸ್ಕೊಂಡು ದೇವಸ್ಥಾನ ತಲುಪಿಸ್ಕೊಡ್ತಾನೆ. ಸರ್, ಬರಬೇಕಾದ್ರೆ ಮಾರಮ್ಮ ತಾಯಿಯವರು ಬರಬೇಕಾದ್ರೆ ದೇವಸ್ಥಾನ ತಲುಪೋ ತನಕ ಸುಮಾರು ಜನ ಭಕ್ತಾದಿಗಳು ಅವರ ಈಡೇರದೇ ಇರೋಂಥ ಕೋರಿಕೆ ಆಗಿರ್ಬೋದು, ಮನಸ್ಸಲ್ಲಿ ಇನ್ನೇನಾದ್ರು ಕೋರ್ಕೊಳ್ಳೋದಾಗಿರ್ಬೋದು, ಅದನ್ನೆಲ್ಲ ದೇವ್ರ ಹತ್ರ ಕೇಳ್ತಾರೆ. ಅದೆಲ್ಲ ನೆರವೇರಾಯ್ತಾ ಸರ್? ಅದು ಹೌದು, ತುಂಬ ವರ್ಷಗಳಿಂದ ಅದೆಲ್ಲ ಈಡೇರಿರೋದ್ರಿಂದ ಭಕ್ತಾದಿಗಳು ತುಂಬ ಜನ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್, ಇವಾಗ ಸುಮಾರಾಗಿ ಅಂತಂದರೆ ಇಲ್ಲಿಗೆ ಎಷ್ಟು ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಐತೆ ಸರ್ ವರ್ಷ? ಪ್ರತಿ ವರ್ಷ ಹೋಲಿಕೆ ಆದರೆ ಪ್ರತಿ ವರ್ಷಕ್ಕೆ 25,000ರಿಂದ 30,000 ಜನ ಸಂಖ್ಯೆ ಸೇರ್ತಾ ಇದೆ. 25,000ರಿಂದ 30,000. ಸರ್, ಇದು ಯಾವ್ಯಾವ ಗ್ರಾಮಕ್ಕೆ ಸೇರ್ಪಟ್ಟಿದೆ ಈ ಒಂದು ಹಬ್ಬ? ಹಿರಿಯೂರು ಮತ್ತು ಹೊಸಪುರ ಎರಡು ಗ್ರಾಮಕ್ಕೂ ಸೇರಿದಂಥದ್ದು. ಅಲ್ಲಿ ಮಡವಿಯವರು ಬರೀ 2 ಗ್ರಾಮದವರು. 2 ಗ್ರಾಮಕ್ಕೆ ಒಂದು 20,000ರಿಂದ 30,000 ಜನ ಭಕ್ತಾದಿಗಳು ಬರ್ತಾರೆ. ಹೊರಗಡೆ ಜನನೂ ಸೇರ್ತದೆ. ಅಲ್ಲಿ ನೋಡೋಕ್ಕೋಸ್ಕರ ಬರೋಂಥವ್ರು ಇದ್ದಾರೆ. ತುಂಬ ವಿಜೃಂಭಣೆಯಿಂದ ನಡೀತಾ ಇರೋದ್ರಿಂದ ತುಂಬ ಜನಸಂಖ್ಯೆ ಇತ್ತೀಚೆಗೆ ಸೇರ್ತಾ ಬರ್ತಾರೆ. ಆಮೇಲೆ ಸರ್, ಮಾರಮ್ಮ ಅವರು ಮನೆ ದೇವರು ಅಂತಾನೂ ಅಲ್ಲದೆ ಬೇರೆ ಹೊರಗಡೆ ಭಕ್ತಾದಿಗಳು ಸಹ ತುಂಬ ಜನ ಬರ್ತಾರೆ. ಹೌದೌದು, ಮನೆ ದೇವರು ಅಂತಾನೂ ಅಲ್ಲದೆ ಬೇರೆ ಕಡೆಯವರು, ಮನೆ ದೇವರು ಅಲ್ಲದೆ ಬೇರೆ ಕಡೆಯಿಂದನೇ ತುಂಬ ಜನಸಂಖ್ಯೆ ಜಾಸ್ತಿ ಬರ್ತಾ ಇದೆ. ತುಂಬ ಜನ ಬರ್ತಾ ಇದ್ದಾರೆ ಸರ್. ಆಮೇಲೆ ದೇವರು ಬರಬೇಕಾದ್ರೆ ಭಕ್ತಾದಿಗಳೆಲ್ಲ ದಾರಿಲಿ ಬರ್ತಾ ಇರ್ತಾರೆ. ಬಟ್ ದೇವರು ಅಲ್ಲಿ ಕೆರೆ ಒತ್ತಾಯ್ತಲ್ಲ, ಆ ಒತ್ತಲ್ಲಿ ಬರ್ತಾ ಇರ್ತಾರೆ. ಅದರ ಒಂದು ಇದೇನು ಸರ್, ಏನಕ್ಕೆ ಆ ಥರ ಬರ್ತಾರೆ? ಯಾಕಪ್ಪ ಅಂದರೆ ಆ ತಾಯಿ ಹೋಗುವಂಥ ಒಂದು ಜಾಗ ಅದು. ನಾವು ನಡೆದಾಡ್ತಕ್ಕಂಥ ಮನುಷ್ಯರು ಹೋಗ್ತಕ್ಕಂಥ ಜಾಗನೇ ಬೇರೆ, ತಾಯಿ ಅದು ಅವಳ ಆಯ್ಕೆ ಮಾಡ್ಕೊಂತಿರ್ತಕ್ಕಂಥ ಒಂದು ಮುಳ್ಳು ದಾರಿನೇ ಬೇರೆ ಆಗಿರ್ತದೆ. ಆ ಒಂದು ದಾರಿನಲ್ಲಿ ಅವಳು ಹೋಗ್ತಾಳೆ, ಆ ದಾರಿ ಒಳಗಡೆ ಬರ್ತಾಳೆ. ವರ್ಷ ಸರ್, ಇವಾಗ ಪ್ರತಿ ವರ್ಷ ಅಷ್ಟು ವರ್ಷದಿಂದ ಏನು ನಡ್ಕೊಂಡು ಬಂದೈತೆ ಅವಾಗಿಂದನೂ ತಾಯಿಯವರು ಕೆರೆ ಒತ್ತಲೇ ಹೋಗ್ತಾರೆ. ಹೌದು, ದಾರಿಲಿ ಅಷ್ಟಾಗಿ ಬರೋದಿಲ್ಲ. ಇಲ್ಲ, ದಾರಿಲೇ ಅದು ಬರಲ್ಲ. ಅದಕ್ಕೆ ಆದಂಥ ಒಂದು ದಾರಿ ಇದೆ, ಆ ದಾರಿಯಲ್ಲೇ ಹೋಗುತ್ತೆ, ಆ ದಾರಿನಲ್ಲೇ ಬರ್ತದೆ ಸರ್. ಹಾಗೇನೆ ಇಲ್ಲಿ ಮಡ ತೋಡ್ಬೇಕಾದ್ರೆ ಅವರು ಬಿಸಿ ಅನ್ನವನ್ನೇ ಹಾಗೆ ತೋಡ್ತಾರೆ. ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಎಷ್ಟೋ ಕಡೆ ಇವಾಗ ಅನ್ನ ಒಂದು ಅಗಳು ಬಿದ್ರೇ ಕೈ ಎಷ್ಟೋ ನೋಯ್ತಾ ಇರುತ್ತೆ. ಅಂಥದ್ರಲ್ಲಿ ಬಿಸಿ ಮಡಕೆಯಲ್ಲಿ ಇರುವಂಥ ಅನ್ನವನ್ನೇ ತೋಡುತ್ತೆ ದೇವರು. ಅದು ದೇವರು ಪವಾಡ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಸರ್, ತಾಯಿ ಲೀಲೆ ಅದೆಲ್ಲ. ಇಲ್ಲಿ ಸರ್ ಆ ಒಂದು ನಂಬಿಕೆ ಎಷ್ಟರ ಮಟ್ಟಿಗಿದೆ ಸರ್? ಅದು ತುಂಬ ಜನಕ್ಕೆ ನಂಬಿಕೆ ಇದೆ. ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ತುಂಬ ವರ್ಷಗಳಿಂದನೂ ಆ ಬಿಸಿ ಮಡವನ್ನೇ ತೋಡ್ತಾ ಇದ್ದಾಳೆ. ತೋಡಿ ಅದನ್ನೇ ತನ್ನ ಎಡಕ್ಕೆ ಅದನ್ನು ಬಳಸ್ಕೊತಾ ಇದ್ದಾರೆ. ಈ ವರ್ಷ ಮಡ ತೋಡೋದಕ್ಕೆ ಆಗಲಿಲ್ಲ. ಈ ವರ್ಷ ಬರೀ ತೀರ್ಥ ಇಟ್ಕೊಂಡು ಹೋಗಿದೆ. ತೀರ್ಥ ಇಟ್ಟು ಆದ ನಂತರ ಇಲ್ಲಿ ಇನ್ನೊಂದು ಕಡೆ ನೀವು ನೋಡ್ಬೋದು, ಮಜ್ಜಿಗೆ, ಪಾನಕ, ಹೆಸರುಬೇಳೆ ಮತ್ತು ಇನ್ನಿತರ ಚಾಕ್ಲೇಟ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಇಲ್ಲಿ ಸದ್ಯಕ್ಕೆ ಮಜ್ಜಿಗೆ ಪಾನಕ ಇಳಿಸ್ಕೊಂಡು ಕುಡಿಯೋದು ಸಹ ಒಂಥರ ಸಾಹಸ ಮಾಡ್ದಂಗೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಜನ ಇರ್ತಾರೆ. ನೀವು ನೋಡ್ಬೋದು ಎಷ್ಟೊಂದು ನುಗ್ಗಲೈತೆ ಅಂತ. ಈ ಜನಗಳ ಮಧ್ಯದಲ್ಲಿ ಒಂದು ಲೋಟ ಮಜ್ಜಿಗೆ ಪಾನಕ ಇಸ್ಕೊಂಡು ಕುಡಿಯೋದಂತೂ ತುಂಬಾ ಕಷ್ಟ ಇದೆ. ಅಕ್ಕಪಕ್ಕದಲ್ಲಿರೋರ್ಗು ಸಹ ಎಷ್ಟೋ ಸಲ ತುಂಬ ಸುರಿದ್ಬಿಡ್ತಾರೆ ಇವಾಗ ಪಾನಕ ಮಜ್ಜಿಗೆ ಎಲ್ಲ. ಮಾರಮ್ಮ ದೇವಸ್ಥಾನದ ಮುಂದೆ ಮಡ ಬೇಯಿಸಿರ್ತಾರಲ್ಲ, ಅದನ್ನು ಇವಾಗ ಹೊಸಪುರ ಗ್ರಾಮಸ್ಥರು ಅವರ ಊರಿನ ಕಡೆಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಮೇನ್ ರೋಡಲ್ಲಿ.
ನನ್ನ ಫ್ರೆಂಡ್ಸು ಏನೋ ಹೇಳಿದ್ರು, ಅದು ಏನು ಅಂತ ಅರ್ಥ ಆಗಲಿಲ್ಲ. ಓಕೆ, ಆಮೇಲೆ ಮಾತಾಡ್ತೀನಿ. ಕಮ್ ಟು ದ ಪಾಯಿಂಟ್. ಹೊಸಪುರ ಗ್ರಾಮಸ್ಥರು ಇಲ್ಲಿ ಮಡ ಹೊತ್ಕೊಂಡು ಹೋಗೋದನ್ನು ನೀವಿಲ್ಲಿ ನೋಡ್ಬೋದು. ಮೇಯ್ನ್ ರೋಡಲ್ಲೇ ಹೋಗ್ತಾ ಇದ್ದಾರೆ. ಹೊತ್ಕೊಂಡು ಹೋಗ್ಬೇಕಾದ್ರೆ ಮಡ ಹೊತ್ಕೊಂಡು ಹೋಗ್ಬೇಕಾದ್ರೆ ಸ್ಲಿಪ್ಪರ್ ಹಾಕೊಳ್ಳೋ ಆಗಿಲ್ಲ, ಬರಿಗಾಲಲ್ಲೇ ಹೋಗಬೇಕು. ನೀವು ಇಲ್ಲಿ ನೋಡೋದಾದರೆ ಲೈನ್ ಬೈ ಲೈನಾಗಿ ಯಾವ ಥರ ಹೋಗ್ತಾ ಇದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಮೇಯ್ನ್ ರೋಡ್ ಪೂರ್ತಿ ಇವಾಗ ಹೊಸಪುರ ಗ್ರಾಮಸ್ಥರೇ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ಮಡ ಹೊತ್ಕೊಂಡು ಊರೊಳಗಡೆಗೆ ಎಂಟ್ರಿ ಆದರು. ಮಡ ಹೊತ್ಕೊಂಡು ಮನೆ ಹತ್ರ ಬಂದಾಗ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಅವರನ್ನು ಈಚೆನೇ ನಿಲ್ಲಿಸಿ ಮರಿ ಅಥವಾ ಕೋಳಿಗಳು ಏನಾರು ಅರಸ್ಕೊಂಡಿರ್ತಾರಲ್ಲ, ಸದ್ಯಕ್ಕೆ ಇವಾಗ ಇವರು ಕೋಳಿ ಅರಸ್ಕೊಂಡಿದ್ದಾರೆ. ಅದರಿಂದ ಬೀದಿಯಲ್ಲಿ ಅಲ್ಲೇ ಕೋಳಿನ ಕೂದು ಪೂಜೆ ಮಾಡ್ತಾಯಿದ್ದಾರೆ ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆ. ಮತ್ತೆ ಅವತ್ತೇ ರಾತ್ರಿ ಟೈಮಲ್ಲಿ ಮತ್ತೆ ನಾವು ಪೂಜೆ ಮಾಡಿಸೋದಕ್ಕೆ ಹೋಗಬೇಕು ಅದೇ ದೇವಸ್ಥಾನಕ್ಕೆ. ಮಧ್ಯಾಹ್ನ ಟೈಮ್ ಪೂಜೆ ಮಾಡಿಸಿರಲ್ಲ. ಇಲ್ಲಿ ನೀವು ಇವಾಗ ನೋಡ್ಬೋದು ಕೋಳಿ ಮತ್ತು ಮರಿಗಳನ್ನ ಕುಯ್ಯೋ ಅಂಥವ್ರು ಅಂತೂ ಇನ್ನೂ ಕಮ್ಮಿ ಆಗಿಲ್ಲ. ಅಲ್ಲೆಲ್ಲ ರೋಡಲ್ಲೆಲ್ಲ ನೀವು ನೋಡ್ಬೋದು ಎಲ್ಲ ರಕ್ತದ ಕಲೆ ಎಷ್ಟೊಂದು ಆಗಿದೆ ಅಂತ. ತುಂಬ ಮರಿಗಳನ್ನೇ ಹೊಡೆದಿದ್ದಾರೆ ಒಟ್ಟಿನಲ್ಲಿ. ಸದ್ಯಕ್ಕೆ ಕುಯ್ಯೋದನ್ನೆಲ್ಲ ತೋರಿಸಲ್ಲ ಗುರು, ಯೂಟ್ಯೂಬರ್ ಬ್ಯಾನ್ ಮಾಡಾಕ್ಬಿಡ್ತಾರೆ. ಹಾಗೆ ಹಿರಿಯೂರು ಮಾರಮ್ಮನ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನಪ್ಪ ಅಂತಂದರೆ ಹೂ ಕೇಳ್ತಾರೆ ಇಲ್ಲಿ. ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅದು ನೆರವೇರೋ ಥರ ಇದ್ದರೆ ದೇವರು ಹೂ ಕೊಡುತ್ತೆ, ಇಲ್ಲ ಅಂತಂದರೆ ತುಂಬಾ ಸತಾಯಿಸ್ಬಿಡುತ್ತೆ. ನೀವು ನೋಡ್ಬೋದು ಇಲ್ಲಿ ಹೊಸಪುರ ಗ್ರಾಮದ ಮೇಯ್ನ್ ರೋಡ್ ಪಕ್ಕದಲ್ಲೇ ನೀವು ನೋಡ್ಬೋದು ಮಂಟೇಸ್ವಾಮಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು ಇಲ್ಲಿ. ಹಿರಿಯೂರು ಮಾರಮ್ಮನ ದೇವಸ್ಥಾನದ ಬಗ್ಗೆ ಇಷ್ಟೊಂದು ಡೀಟೇಲ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಸರ್. ನಿಮಗೂ ಧನ್ಯವಾದಗಳು.